ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಖಾತಾ ಕಿತ್ತಾಟ. ಬೆಂಗಳೂರಿನ ಬಿ ಖಾತಾದಾರರಿಗೆ ಎ ಖಾತಾ ಮಾಡ್ಕೊಳ್ಳೋದಕ್ಕೆ ಒಂದು ಆಫರ್ ಅಂತ ಕೊಟ್ಟರು ಡಿಸಿಎಂ. 2 ಲಕ್ಷ ಹಣ ಕಟ್ಟಿದ್ರೆ ಖಾತಾ ಬದಲಾವಣೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಇದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಂತ ಅದಕ್ಕೆ ಎಚ್ಡಿಕೆ ಲೇವಡಿಯನ್ನ ಮಾಡಿದ್ರು. 2 ವರ್ಷ ತಾಳ್ಮೆಯಿಂದಿರಿ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಎಚ್ಡಿಕೆ ಮಾತನಾಡಿದ್ರು. ಆದರೆ ಕುಮಾರಸ್ವಾಮಿ ಕೊಟ್ಟಂತಹ ಈ ಹೇಳಿಕೆಗೆ ಕೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೊಟ್ಟ ಕುದುರೆ ಏರದವನು ವೀರನಲ್ಲ ಅಂತ ಡಿಕೆ ತಿರುಗೇಟ್ ಕೊಟ್ಟಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದ ವಿಚಾರವನ್ನ ನೆನಪಿಸಿದ್ದಾರೆ. ಹಾಗಿದ್ರೆ ಎಚ್ಡಿಕೆ ಹೇಳಿದ್ದೇನು? ನಿನ್ನೆ ತುಮಕೂರು ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಕಿಡಿಕಾರಿದ ಹೇಗೆ? ಇಬ್ರು ನಾಯಕರ ಮಾತಿಲಿದ್ದಕ್ಕೆ 1 ಲಕ್ಷ 1 ಕೋಟಿ ಇತ್ತು ಅಂತಂದ್ರೆ ಒಂದು ಆಸ್ತಿ ಬೆಲೆ ಆ ಜಾಗದಲ್ಲಿ ಅವನು 5 ಲಕ್ಷ ಕಟ್ಟಬೇಕಾಗಿತ್ತು. ಸೊ 5 ಲಕ್ಷ ಕಟ್ಟೋದ ಬದಲು ಬರೀ 2 ಲಕ್ಷ ಕಟ್ಟಿಸ್ಕೊಂಡು 100 ದಿನದಲ್ಲಿ ಆತ ಅಪ್ಲೈ ಮಾಡಿದ್ರೆ ಆ 100 ದಿನದ ಸ್ಕೀಮು 1 ಟೈಮ್ ಸ್ಕೀಮ್ ಇದು. ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟು ಅವ್ರಿಗೆ ಖಾತೆಗಳನ್ನು ನಾವು ಸರಿ ಮಾಡಿಕೊಡ್ತೇವೆ. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ಕೆ ಹೋಗಬೇಡಿ. ನಾವು ಬರ್ತೀವಿ. ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನ ರೆಗ್ಯುಲರೈಸ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ನಮ್ಮ ಪ್ರಭುಗಳು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ, ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ 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 ಅಂತಂದ್ರೆ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.